ಅರಮನೆ ನಗರಿ ಮೈಸೂರಿನಲ್ಲಿ ಬಿಜೆಪಿ ಇವತ್ತು ಶಕ್ತಿ ಕೇಂದ್ರದ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ಬಿಜೆಪಿ ಶಕ್ತಿಗಿಂತ ವಿರೋಧ ಪಕ್ಷಗಳ ನಾಯಕರ ಮೇಲಿನ ವಾಗ್ದಾಳಿ ಶಕ್ತಿಯೇ ಜೋರಾದಂತೆ ಕಂಡು ಬಂತು. ಯಾಕೆ ಕಂಡು ಬಂತ ಹಾಗೆ, ಅಸಲಿಯತ್ತೇನು, ಬನ್ನಿ ನೋಡೋಣ. ಸಿದ್ದರಾಮಯ್ಯರ ತವರಲ್ಲಿ ಬಿಜೆಪಿ ಭರ್ಜರಿ ಶಕ್ತಿ ಪ್ರದರ್ಶನ. ದೇವೇಗೌಡರ ಕುಟುಂಬದ ವಿರುದ್ಧ ಕಮಲ ನಾಯಕರ ವಾಗ್ದಾಳಿ. ಮೈಸೂರಿನ ಜೆಕೆ ಮೈದಾನದಲ್ಲಿಂದು ಬಿಜೆಪಿ ಶಕ್ತಿ ಕೇಂದ್ರಗಳ ಪ್ರಮುಖರ ಸಮಾವೇಶ ನಡೆಯಿತು. ಈ ಸಮಾವೇಶದಲ್ಲಿ ಬಿಜೆಪಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮಾಡಬೇಕಿರುವ ಪ್ರಚಾರದ ಕೆಲಸಗಳ ಬಗ್ಗೆ ಶಕ್ತಿ ಕೇಂದ್ರದ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಬೇಕಿತ್ತು. ಆದರೆ ಅಲ್ಲಾಗಿದ್ದೇ ಬೇರೆ. ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ತಡವಾಗಿ ಬಂದ ಕಾರಣ ಇತರೆ ಬಿಜೆಪಿ ನಾಯಕರ ಭಾಷಣಕ್ಕೆ ಅನುವು ಮಾಡಿಕೊಟ್ಟಂತಾಯಿತು. ಮೊದಲು ಭಾಷಣ ಮಾಡಿದ ಮಾಜಿ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ದೇವೇಗೌಡರು ಹಾಗೂ ಸಿದ್ದರಾಮಯ್ಯರನ್ನ ತರಾಟೆಗೆ ತೆಗೆದುಕೊಂಡರು. ಈ ವಯಸ್ಸಿನಲ್ಲಿ ಪಾರ್ಲಿಮೆಂಟ್ ಹತ್ತೋಕೆ ಮೊಮ್ಮಕ್ಕಳನ್ನ ಆಯ್ಕೆ ಮಾಡಿಕೊಂಡಿರುವ ದೇವೇಗೌಡರೇ ನಿಮಗೆ ನಾಚಿಕೆ ಆಗಲ್ವಾ ಅಂತ ವ್ಯಂಗ್ಯವಾಡಿದ್ರು. ಇವತ್ತು ಕಾಂಗ್ರೆಸ್ ಏನಾದ್ರು ಜೆಡಿಎಸ್ ಜೊತೆ ಕೈ ಬಿಟ್ರೆ ಬಿಜೆಪಿ ಅಧಿಕಾರಕ್ಕೆ ಬರ್ತದೆ, ಕಾಂಗ್ರೆಸ್ ಮುಕ್ತ ರಾಜ್ಯ ಆಯ್ತದೆ ಅನ್ನೋ ಒಂದೇ ಕಾರಣಕ್ಕೆ ಇವತ್ತಲ್ಲಿದ್ದಾರೆ. ಇನ್ನೇನಿಲ್ಲ. ಇನ್ನು ಜೆಡಿಎಸ್ ಬರೀ 37 ಸ್ಥಾನ ಇರೋದಕ್ಕೆ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದ ಇಡೀ ಸರ್ಕಾರ ನಮ್ಮ ಹತ್ರ ಇದೆ. ನಾನೇ ವಾಪಸ್ ಜೊತೆಲಿ ಇದ್ಬಿಡೋಣ, ಹೇಗಾದ್ರೂ ನಮಗೇನಂತೆ. ಇದಾದ ಬಳಿಕ ಮಾತನಾಡಿದ ಅಪ್ಪಚ್ಚು ರಂಜನ್, ಹಾಲಿ ಸಂಸದ ಪ್ರತಾಪ್ ಸಿಂಹ ಕೂಡ ದೇವೇಗೌಡರ ವಿರುದ್ಧ ಕಿಡಿಕಾರಿತ್ತು. ದೇವೇಗೌಡರೇ ಅಭ್ಯರ್ಥಿಯಾದರೂ ನಾನು ರೆಡಿ ಅಂತ ಪರೋಕ್ಷವಾಗಿ ಹೇಳಿದ್ದವು. ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯ ಲೋಕಸಭಾ ಚುನಾವಣೆಗೆ ಮಾನಸಿಕವಾಗಿ ನಮ್ಮನ್ನು ಅಣಿಗೊಳಿಸಲಿಕ್ಕೆ ಬಂದಿರುವಂತಹ ಇವರೆಲ್ಲರಿಗಿಂತ ದೇವೇಗೌಡರ ಕುಟುಂಬದ ವಿರುದ್ಧ ರೋಷಾವೇಶ ಹೊರಹಾಕಿದ್ದ ಹಾಸನದ ಬಿಜೆಪಿ ಶಾಸಕ ಪ್ರೀತಂ ಗೌಡ, ಗಂಡ ಹೆಂಡತಿ ಮಗನಿಗೆ ಒಂದೊಂದು ಕ್ಷೇತ್ರ, ಅಣ್ಣನ ಮಗನಿಗೆ ಒಂದು ಕ್ಷೇತ್ರ ಹೊಯ್ಸಿಕೊಳ್ಳೋಕೆ ಇದೇನು ನಿಮ್ಮಪ್ಪನ ಮನೆ ಆಸ್ತಿನ ಎಂದು ದೇವೇಗೌಡರ ಕುಟುಂಬ ರಾಜಕಾರಣಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಮೇಲ್ಗಡೆ ಹೊಲ ನಿನ್ಗೆ, ಕೆಳಗಡೆ ಹೊಲ ನಿನ್ಗೆ, ಮದ್ದಿದ ಹೊಲ ಅಣ್ಣ ನೆಟ್ಕೊಂಡು ಹೋಗ್ಲಿ ಬಿಡಪ್ಪ ಅಂತ. ಆ ರೀತಿ ಇವರು ಮದ್ದಿದ ರಾಮನಗರ ಅಂತೆ, ಗಂಡ ನಮ್ಮ ಮುಖ್ಯಮಂತ್ರಿಗಳಾದ ಕುಮಾರಣ್ಣ ಅವರು, ಪಕ್ಕದ ಕ್ಷೇತ್ರ ಮನೆಯವ್ರಿಗಂತೆ, ಮೇಲ್ಗಡೆ ಮಂಡ್ಯ ಅವ್ನ ಮಗಂಗಂತೆ, ಕೆಳಗಡೆ ಅವ್ರ ಅಣ್ಣನ ಮಗಂಗಂತೆ. ಏನಿದೆ ಅವ್ರ ಅಪ್ಪನ ಮನೆ ಆಸ್ತಿನ ಕರ್ನಾಟಕ. ಇನ್ನು ಕಾರ್ಯಕ್ರಮಕ್ಕೆ ತಡವಾಗಿ ಬಂದ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಮೈತ್ರಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಲ್ಲದೆ ಕಾಂಗ್ರೆಸ್ ನಾಯಕರನ್ನ ಟೀಕಿಸಿದ್ರು. So if a government does good and I am going to benefit out of it. No, how is it? Because he is giving it. ಒಟ್ಟಾರೆ ಮೈಸೂರಿನಲ್ಲಿ ನಡೆದ ಬಿಜೆಪಿ ಶಕ್ತಿ ಕೇಂದ್ರದ ಸಮಾವೇಶ ವಿರೋಧ ಪಕ್ಷಗಳ ಮೇಲೆ ವಾಗ್ದಾಳಿ ನಡೆಸೋ ಸಮಾವೇಶವಾಗಿತ್ತು. ಕ್ಯಾಮರಾ ಪರ್ಸನ್ ಮಲ್ಲೇಶ್ ಜೊತೆ ಸುರೇಶ್, TV5 ಮೈಸೂರು. ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರೀತಂ ಗೌಡ ಅವರ ಆರೋಪ ನೋಡಿದ್ರಿ. ಕರ್ನಾಟಕ ಏನು HD ದೇವೇಗೌಡರ ಅಪ್ಪನ ಮನೆ ಆಸ್ತಿನ ಅನ್ನುವ ಆ ಒಂದು ಹೇಳಿಕೆಗೆ, ಟೀಕೆಗೆ ತಿರುಗೇಟ್ ಕೂಡ ಕೊಟ್ಟಿದ್ದಾರೆ CM ಕುಮಾರಸ್ವಾಮಿ. ಅವರು ಆ ರೀತಿ ಊಹೆ ಮಾಡಿಕೊಂಡ್ರೆ ನಾನೇನು ಮಾಡಲಿ? ಸಂಜೆ ಶೃಂಗೇರಿಗೆ ಭೇಟಿ ನೀಡಿ ಮಾತನಾಡಿದಂಥ ಅವರು, ನಾವು ಜನರ ಕಷ್ಟ ಸುಖಗಳಿಗೆ ಭಾಗಿಯಾಗಿದ್ದೇವೆ, ಜನರ ಪ್ರೀತಿ ವಿಶ್ವಾಸದಿಂದ ಈ ಕುಟುಂಬ ಇಲ್ಲಿವರೆಗೆ ಬದುಕಿ ಬಂದಿದೆ. ಅವರು ಅಸೂಹೆಯಿಂದ ಆ ರೀತಿ ಮಾತನಾಡಿದ್ದಾರೆ, ನಾವೇನು ಮಾಡೋಕ್ಕಾಗಲ್ಲ, ಅದಕ್ಕೇನು ಹೇಳೋಕ್ಕಾಗಲ್ಲ ಅನ್ನೋ ಮಾತುಗಳನ್ನು ಆಡಿದ್ದಾರೆ HD ಕುಮಾರಸ್ವಾಮಿ. ನಾವು GPA ತಗೊಂಡಿದೀವಿ ಅಂತ ಹೇಳಿದೀವ, ಪಾಪ ಅವ್ರು ಊಹೆ ಮಾಡ್ಕೊಂಡ್ರೆ ನಾನೇನು ಮಾಡಲಿ? ಎಲ್ಲೂ ಹೇಳಿಲ್ವಲ್ಲ. ಅದರಿಂದ ಅವರ ಪ್ರತಿಕ್ರಿಯೆಗಳಿಗೆ ನಾನು ಪ್ರತಿಕ್ರಿಯೆ ಕೊಡೋದು ಅವಶ್ಯಕತೆ ಇಲ್ಲ. ಅದೆಲ್ಲ ಹುಡುಗಾಟಿಗೆ ಸಿಲ್ಲಿ ವಿಷಯಗಳದು. ನಾವ್ಯಾರು ಏನು ದೇವೇಗೌಡರ ಕುಟುಂಬದವ್ರು ನಾವ್ಯಾರನ್ನೂ ಗುತ್ತಿಗೆ ತಗೊಂಡಿದ್ದೀವಿ ಅಂತ ಹೇಳಿದರೆ ಒಪ್ಕೊಳ್ಳೋಣ. ನಾವು ಜನಗಳ ಹತ್ರಕ್ಕೆ ಏನೇ ಇದ್ದರೂ ಜನಗಳ ಕಷ್ಟ ಸುಖದಲ್ಲಿ, ನಾವು ಚುನಾವಣೆಗಳು ಸೋತಿರಲಿ ಗೆದ್ದಿರಲಿ, ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಜನಗಳ ಪ್ರೀತಿ ವಿಶ್ವಾಸದಿಂದ ಈ ಕುಟುಂಬ ಇಲ್ಲಿವರೆಗೆ ಬದುಕು ಬಂದಿದ್ದೇವೆ. ಇಲ್ಲಿವರೆಗೆ ಬದುಕಿರೋದು ಜನಗಳ ಮಧ್ಯದಲ್ಲಿ, ಮುಂದೆ ಬದುಕೋದು ಜನಗಳ ಮಧ್ಯದಲ್ಲಿ. ಪಾಪ ಅವರೇನೋ ಅಸೂಯೆಗೆ ಯಾವುದೋ ಇದರಲ್ಲಿ